ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತಾವರ್. ಅದು ಬೇರೆ ನಮ್ಮಲ್ಲಿ ಕನ್ನಡದಾಗ ಒಂದು ಗಾದಿ ಮಾತಿದೆ, ಕುಡಿಯಾಗ ಕೊಡ್ಲಿಕ್ಕೆ ಉಳಿಸಿಬಿಡೋದು ಅಂತ. ಕೊಡಲಿಲ್ಲ ಅಂದ್ರೆ ಉರುಳಿಸ್ಬಿಡೋದು. ಹಂಗೆ ಅಧಿಕಾರ ಕೊಡೋದು ಅಂದ್ರೆ ಕಾಂಗ್ರೆಸ್ ಹೊಡೆದು ಬಿಡೋದು ಅಂಥೇಳಿ ನಡೆಸಾರಂದ್ರೆ ಇವರಿಬ್ಬರು, ಸಿದ್ದರಾಮಯ್ಯ ಮತ್ತು ಡಿ ಕೆ ಸಿ ಬಿಡೋದವರು ನಮ್ಮ CM ಮಾಡ್ಲಿಕ್ಕಂದ್ರೆ ನಾವು BJP ಹೊಂಟನೆ ಅಂತ ಶುರು ಮಾಡಿದ್ದಾರೆ. ನಿಮಗೆ ಗೊತ್ತದ ಅವ್ರ ಹಿಂಬಾಲಕರು ಯಾವ ರೀತಿ ಮಾತಾಡ್ತಾ ಇದ್ದಾರೆ. ಎಷ್ಟೋ ವ್ಯೂಸ್ಗಳು ಬಂದಿದ್ದು ನೀವು ನೋಡಿದ್ದೀರಿ. ಅದೇ ಕಾಲಕ್ಕೆ ಡಿ ಕೆ ಶಿ ಅವರು ಅವ್ರಿಗೆ ಭೇಟಿ ಆದ್ನಿ, ಇವ್ರಿಗೆ ಭೇಟಿ ಆದ್ನಿ ಅಂದ್ರೆ ಮೋದಿಯವ್ರಿಗೆ ಭೇಟಿ ಆಗಿರ್ಬೋದು, ಬಿ ಎಲ್ ಸಂತೋಷ್ ಅವ್ರಿಗೆ ಭೇಟಿ ಆಗಿರ್ಬೋದು, ಮತ್ತೊಬ್ರಿಗೆ ಭೇಟಿ ಆಗಿರ್ಬೋದು. ಭೇಟಿ ಆಗುವಂಥ ಕೆಲಸವನ್ನು ಮಾಡೇ ಹೈಕಮಾಂಡ್, ಅದರಲ್ಲೂ ಮುಖ್ಯ ಹೈಕಮಾಂಡ್ ಏನು ಕಾಂಗ್ರೆಸ್ನಲ್ಲ, ಅದೇ ರಾಹುಲ್ ಗಾಂಧಿ, ಅದೇ ಸೋನಿಯಾ ಗಾಂಧಿ, ಅದೇ ಪ್ರಿಯಾಂಕಾ ವಾಡ್ರಾ ಅಥವಾ ನಮ್ಮ ಗಾಂಧಿ. ಇವರು ಮನುಷ್ಯರು ರೀ, ಇವ್ರಿಗೆ ತಮ್ಮದೇ ಆದ ಲಿಮಿಟೇಷನ್ಸ್. ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡೋದು, ಇವ್ರು ಇದನ್ನು ಈ ರೀತಿ ಮಾಡಿ ಇವತ್ತು ಹಣ್ಣುಗಾಯಿ ನೀರುಗಾಯಿ ಅಂತ ಒಳ್ಳೆಯ ಹೋರಾಟಗಾರರು, ಸಂಘಟಕರು ಎಲ್ಲ ಕರೆ. ಆದರೆ ಡಿ ಕೆ ಶಿ ಅವರು ಇದನ್ನು ಮಾಡಬೇಕಾಗಿತ್ತು, ಅದೊಂದು ಪ್ರಶ್ನೆ. ಅದೇ ಕಾಲಕ್ಕೆ ಸಿದ್ದರಾಮಯ್ಯನವರು ನಮ್ಮ ದೇವೇಗೌಡರು ಹೊರಗೆ ಹಾಕಿಬಿಟ್ಟಿದ್ರು ಅವ್ರನ್ನ. ಇದು ಗೊತ್ತಿದ್ದ ವಿಷಯ ಅದ. ಆ ಸಂದರ್ಭದಲ್ಲೇ ಏನೇನೋ ಮಾಡಬೇಕು, ದೊಡ್ಡ ಪಕ್ಷ ಕಟ್ಟಬೇಕು, ಪ್ರಾದೇಶಿಕ ಪಕ್ಷ ಕಟ್ಟಬೇಕು, JDS ವಿರುದ್ಧ ಏನೋ ಮಾಡಬೇಕು ಅಂತ ತಿಳಿಲಿತ್ತು ಅವ್ರಿಗೆ. ಆ ಸಂದರ್ಭದಲ್ಲೇ ಪ್ರಗತಿಪರ ಜನತಾ ಪಕ್ಷ ಕಟ್ಟೋರು ಅಂತೇಳಿ ಆಗಿತ್ತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಕಟ್ಟಬೇಕಂತದ್ದು. ಆದರೆ ಅದು ಎಷ್ಟು ಕಷ್ಟದ ಒಂದು ಪ್ರಾದೇಶಿಕ ಪಕ್ಷ ಕಟ್ಟೋದು ಆ ಸಂದರ್ಭದಲ್ಲೇ ಗೊತ್ತಾಗೆ ತಾವು ಅಂದರೆ ಸಿದ್ದರಾಮಯ್ಯನವರು ಅವ್ರ ಸಂಗಡಿಗರು ಮಾದೇವಪ್ಪನವರಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇನ್ನುಳಿದವರೆಲ್ಲ ಕುಡ್ಕೊಂಡಿನಾಗಿಬಿಡ್ತು. ಇಲ್ಲ ಕಾಂಗ್ರೆಸ್ ಹೋದ್ರೆ ಒಳ್ಳೆಯದು, ನಮ್ಮ ಸಿದ್ಧಾಂತ ಸಮೀಪ ಅಂತ ಬಂದರು. ಬಂದ ಮೇಲೆ ಅವ್ರಿಗೆ ಲಾಭ ಆಗ್ಯದನೋ ಇಲ್ಲೋ, ಲಾಭ ಆಗ್ಯದ. CM ಆದರೂ ಹೋಗ್ಬಿಟ್ಟು 2 ಸಲ ಅತಿ ಹೆಚ್ಚು ದೀರ್ಘಕಾಲೀನ CM ಅಂತ ಅನಿಸ್ಕೊಂಡ್ರು. ಇವತ್ತು ಡಿ ಕೆ ಶಿವಕುಮಾರ್ ಮುಂದೆ ಹೈಕಮಾಂಡ್ ಮನದ ಅಂತ ಗೊತ್ತಾದ್ಮೇಲೆ ಕಾಂಗ್ರೆಸ್ ಬಿಟ್ಟ ಪ್ರಗತಿಪರ ಜನತಾ ಪಕ್ಷಗೆ ಯಾಕೆ ತಯಾರು ಮಾಡಬಾರ್ದು ಅನ್ನೋದು ವಿಚಾರ ಹುಟ್ಟಾಗ್ತಾ ಇದ್ದಾರೆ ಅಂತ ಸುದ್ದಿಗಳಿದ್ದಾವೆ. ನಿಜವಾಗಿ ನಿಜ ಆಗಿದ್ದರೆ ಸಿದ್ದರಾಮಯ್ಯರು ಬ್ಲ್ಯಾಕ್ ಮೇಲರೇನು, ಅವರು ಬ್ಲ್ಯಾಕ್ ಮೇಲ್ ಮಾಡೋದು, ಡಿ ಕೆ ಶಿ ಅವರು ಬ್ಲ್ಯಾಕ್ ಮೇಲ್ ಮಾಡೋದು ಏನಿದ್ರ ಅರ್ಥ ಅಂತ. ಅಧಿಕಾರ ಸಿಗ್ತಿದ್ರೆ ಎಲ್ಲ ದೋಡೋದು, ಕಾಂಗ್ರೆಸ್ ದೋಡೋದು ಹಾಗೆ ಅಂತ ಅನ್ನುವಂಥದ್ದು. ಸಿಗದೇ ಇದ್ದಾಗ ನಾವು ಸ್ವಂತ ಪಕ್ಷ ಮಾಡ್ತೀವಿ ಅನ್ನುವಂಥದ್ದು. ಡಿ ಕೆ ಶಿವಕುಮಾರ್ ಅವ್ರನ್ನ ಎಲ್ಲೋ ಇದ್ರು ಅವ್ರ ಇತಿಹಾಸ ನೋಡಿದರೆ ಎಲ್ಲೂ ಇಲ್ಲಿ ಬರಬಾರ್ದು ಇತ್ತು. ಇವತ್ತು ಉಪ ಮುಖ್ಯಮಂತ್ರಿ ಆಗಿದ್ದಾರೆ. ಇತಿಹಾಸ ಮರೀಲಿಕ್ಕೆ ಆಗೋದಿಲ್ಲ. ಆದರೂ ಸಹಿತ ಪಾಪ ಮಾಡಿದಾರಪ್ಪ, ದುಡಿದಾರಂತೇಳಿ ಕಾಂಗ್ರೆಸ್ಸಿಗರು ಸಾಕಷ್ಟು ಅವಕಾಶ ಕೊಟ್ಟಿದ್ದಾರೆ. ಮತ್ತು ಒಂದು ಮಾತಿಲ್ಲಿ ಗಮನಿಸಬೇಕಾಗ್ತದೆ, ಸಿದ್ದರಾಮಯ್ಯನವರು ವಯಸ್ಸಿನಿಂದಾಗಿರ್ಬೋದು, ಅನುಭವದಿಂದಾಗಿರ್ಬೋದು, ಜೊತೆಗೆ ಆಡಳಿತದಿಂದಾಗಿರ್ಬೋದು, ಭ್ರಷ್ಟಾಚಾರ ನೆಲಗಟ್ಟಲ್ಲೂ ಆಗಿರ್ಬೋದು, ಡಿ ಕೆ ಶಿ ಅವ್ರ ಮುಂದೆ ಸಾವಿರ ಮುಂದವರು ಮುಂದೆ ಹೋದಂಥವು 1000 ಪಾಲ. ಆದರೆ ಡಿ ಕೆ ಶಿ ಅವ್ರ ಹಿಂದೆ ಎಷ್ಟೋ ಆರೋಪಗಳಿದ್ದಾವೆ, ಅದನ್ನೆಲ್ಲ ಮರ್ತ ಇರಲಿ. ಪಕ್ಷದಂತ ಅವ್ರು ಪಕ್ಷದ ಇತಿಹಾಸ ಸರಿ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಇಂಥ ಸಂದರ್ಭದಲ್ಲಿ ಅವ್ರಿಗೂ ಇವತ್ತು 2ನೇ ನಂಬರ್ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಮುಂದೆ ಮಾಡ್ತೀವಿ ಅನ್ನೋ ಭರವಸೆನೂ ಕೊಟ್ಟಿದ್ದಾರೆ ಅವರು. 2028ರಲ್ಲಿ ನಮ್ಮದು ಬಂದು ನೀರಪ್ಪ CM ಅನ್ನೋಂಥ ಮಾತು ಮಾತಾಡಿದ್ದಾರೆ ಅಂತ ಅನ್ನಿಸ್ತದೆ. ಆ ಬೇವೆ ನೋಡಿದ್ರೆ ನನಗೆ ಒಂದಿಷ್ಟ ಅಂದ್ರೆ ಇವರು ಸದನದಲ್ಲೇ ಅಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು, ಇಲ್ಲ 2028ರೊಳಗೆ ಹೊರಗೆ ನಾವು ಇದು ಮಾತಾಡೋದಿಲ್ಲ ನಾವು ಮಾತಾಡಿದರು. ಸದನ ಸಾಕ್ಷಿ ಅದಕ್ಕೆ. ಈಗ ನೋಡಿದರೆ ಅವ್ರಿಗೆ ಭರವಸೆ ಕೊಟ್ಟ ತಕ್ಷಣ ಅಡ್ಡಿಲ್ಲಪ್ಪ ನಾವು ಮುಂದುವರಿತೀವಿ, ನಾಳೆ ಬಜೆಟ್ ಆದ್ಮೇಲೆ ಆಗ್ತಾರೋ 28ಕ್ಕೆ ಆಗ್ತಾರೋ ಗೊತ್ತಿಲ್ಲ. ಅದರ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಡಿ ಕೆ ಶಿ ಅವ್ರಿಗೆ ಒಪ್ಪಿಗೆ ಕೊಟ್ಟರು. ಇದರಿಂದ ನಮ್ಮ ಸಿದ್ದರಾಮಯ್ಯ ಮತ್ತು ಅವ್ರ ಗುಂಪಿನವ್ರಿಗೆ ಸಂಕಟ ಬಿದ್ದುಬಿಟ್ಟದ್ರಿ. ಯಾಕಂತಂದ್ರೆ ಸಿದ್ದರಾಮಯ್ಯ ಅಂತ ನಾನಾ ಅಂತ ತಿಳ್ಕೊಳ್ಳೋಂಥ ಕೆಲವರು ಅದೇ ಯಾಕೆ ಓಪನ್ ಆಗಿ ಸತೀಶ್ ಅವ್ರಿಗೆ ಇದು ದೊಡ್ಡ ನುಂಗಲಾರ್ದು ಬಿಸಿ ತುಪ್ಪ ಹಾಕಿಬಿಟ್ಟದ. ಹೀಗಾಗಿ ನಾವು ಸ್ವಂತ ಬೇರೆ ಪಕ್ಷ ಕಟ್ಟೋಣ ಏನು ಅನ್ನೋಂಥ ವಿಚಾರ ಹುಟ್ಟಾಗ್ತಾ ಇದ್ದಾರೆ. ಸುದ್ದಿಗಳಿದ್ದಾವೆ. ತಮ್ಮದು 45 ಮಂದಿ 60 ಮಂದಿ ತೊಗೊಂಡು ಹೊಸ ಪಕ್ಷ ಹುಟ್ಟಾಕ್ಕೊಂಡು ಮತ್ತೊಬ್ಬರು ಈಗ 19 ಜನನೋ JDS ಅವರಿದ್ದಾರೆ. JDS ಇವರೆಲ್ಲ ಕುಡ್ಕೊಂಡು ಯಾಕೆ ನಾವು ಪ್ರಗತಿಪರ ಜನತಾ ಪಕ್ಷ ಮಾಡಿಕೊಂಡು ಆಡಳಿತ ಮಾಡಬಾರದು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಸುದ್ದಿಗಳಿದ್ದಾವೆ. ಇವು ಎರಡೂ ಸುದ್ದಿಗಳು. ಒಂದು BJP ಹೋಗ್ತೀನಿ ಅಂತ ಬ್ಲ್ಯಾಕ್ ಮೇಲ, ಇನ್ನೊಂದು ಸ್ವಂತ ಪಕ್ಷ ಮಾಡಿಕೊಂಡು ಪ್ರಾದೇಶಿಕ ಪಕ್ಷ ಮಾಡಿಕೊಂಡು ನಾವು ಸ್ವಂತ ಅಧಿಕಾರ ಹಿಡ್ತೀವಿ ಅನ್ನೋಂಥ ಇನ್ನೊಂದು ವಾದ. ಇವೆರಡೂ ಏನಪ್ಪ ಅಂತಂದ್ರೆ ಅಧಿಕಾರ ಸಿಗಲಾರದಕ್ಕಾಗಿ ಮಾಡುತ್ತಿರುವಂಥ ಪ್ರಯತ್ನಗಳು.
ಇದನ್ನು ನೋಡಿದಾಗ ಸಹಜವಾಗಿ ಅನ್ನಿಸ್ತದ ಎಚ್ ವಿಶ್ವನಾಥ್ ಅವ್ರು ಹೇಳಿದ ಮಾತು ಸರಿ ಅಂತ ಅನ್ನಿಸ್ತದೆ ಸಿದ್ದರಾಮಯ್ಯ ಪರವಾಗಿ. ತಾವಾಗ ಅದು ಅಧಿಕಾರ ಇಲ್ಲ ಅಂದರೆ ಕೆಡಿಸ್ತಾರೆ ಅವರು ಅಂತ ಹೇಳಿದ್ರು ಅವ್ರು ಮೆಂದ್ರೆ ಹೇಳ್ತಾನೆ ಇದ್ದಾರೆ, ಈಗೂ ಟೀಕೆ ಮಾಡ್ತಾನೆ ಇದ್ದಾರೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ರು ಈ ರೀತಿಯಾಗಿ ಇವರು. ಅದೇ ಕಾಲಕ್ಕೆ ಸಿದ್ದರಾಮಯ್ಯ ಇನ್ನೊಂದು 2 ವರ್ಷ ಇರ್ತಿದ್ರು, ನಂತರದಲ್ಲಿ ಇವರ ಸೇಮ್ ಆಗ್ತಾಯಿದ್ರು, ನಿಶ್ಚಿತದಲ್ಲಿ ಎರಡು ಮಾತಿಲ್ಲ. ಅದು ಇವರು ನಡಕ ಯತೀಂದ್ರ ಒಬ್ಬರು ಬಂದು ಯತೀಂದ್ರ ಏನೋ ಹೇಳಿ ಕೊಟ್ಟರು, 5 ವರ್ಷ ನಮ್ಮಪ್ಪ ಆಗಿ ಅಂತೇಳಿ ಸ್ವಾಭಿಮಾನ ಬಿದ್ದ ತಕ್ಷಣ ಡಿ ಕೆ ಶಿ ಅವರು ಅದನ್ನು ಒಂದು ದೊಡ್ಡ ಇಶ್ಯೂ ತೊಗೊಂಡೋಗಿ ಹೈಕಮಾಂಡ್ ಮುಂದೆ ಪ್ರಸ್ತುತಪಡಿಸಿ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಮಾತಾಡಿದಾಗ ಸಹಜವಾಗಿಯೂ ಯಾವ ಪಕ್ಷಕ್ಕಾದರೂ ಎಷ್ಟು ಸಹನ ಮಾಡಬೇಕು, ಸಹನ ಮಾಡೋದಕ್ಕೆ ಒಂದು ಮಿತಿ ಇರ್ತದೆ. ಆ ದಿಶೆಯಲ್ಲಿ ಏನೋ ಅವ್ರಿಗೆ ಆಶ್ವಾಸನೆ ಕೊಟ್ಟಿರ್ಬೋದು, ಅದು ಗ್ಯಾರಂಟಿ ಗೊತ್ತಿಲ್ಲ. ನಮಗಷ್ಟೇ ಗೊತ್ತದ್ದು ಮೇಲೆ ಡಿ ಕೆ ಶಿ ಅವ್ರು ಹೇಳ್ತಾರೆ, ನನಗೆ ಗೊತ್ತು, ನಮ್ಮ ಸಿದ್ದರಾಮಯ್ಯನಿಗೆ ಗೊತ್ತು, ಹೈಕಮಾಂಡಿಗೆ ಗೊತ್ತು, ಇಷ್ಟೇ ಗೊತ್ತು, ನೋಡಿದ್ರೆ ಗೊತ್ತಿಲ್ಲ, ನಾವು ಯಾರನ್ನು ಮಾತಾಡೋದಿಲ್ಲ. ಅವರೇ ಹೇಳ್ತಾರೆ ಮುಂದಿನ ಸಿ ಎಮ್ ಯಾರು ಅಂತ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಈಗ ಅವ್ರಿಗೆ ಸಿ ಎಮ್ ಸೀಟ್ ಅಥವಾ ಗದ್ದಿಗೆ ಸಿಗೋದು ಗ್ಯಾರಂಟಿ ಆಗಿದೆ. ಇದು ಗ್ಯಾರಂಟಿ ಆದಮೇಲೆ ಈ ಒಂದು ವಿಚಾರವನ್ನು ನಮ್ಮ ಟಗರು ಅಂದ್ರೆ ನಮ್ಮ ಸಿದ್ದರಾಮಯ್ಯನವರು ಈ ಹೊಸ ರಾಗ ಶುರು ಮಾಡಿದ್ದಾರೆ. ಪ್ರಗತಿಪರ ಜನತಾ ಪಕ್ಷ ಕಟ್ಟೆ ನಮ್ಮದೇ ಅಂತ ಜನರನ್ನು ತೊಗೊಂಡು JDS ವಿಶ್ವಾಸ ತೊಗೊಂಡು, ಯಾಕಂದರೆ JDSಗೆ ಅಂದ್ರೆ HD ಕುಮಾರಸ್ವಾಮಿಗಳಿಗೆ, ಡಿ ಕೆ ಶಿವಕುಮಾರ್ಗೆ ಬದ್ಧ ವೈರಿ, ನಾವಪ್ಪ ಈ ಒಕ್ಕಲಿಗರ ಲೀಡರ್ ಅನ್ನುವಂಥದ್ದು, ಜೊತೆಗೆ ಅವ್ರಿಗೂ ಅಧಿಕಾರ ಸಿಗ್ತದೆ ಅನ್ನೋ ಕಾರಣಕ್ಕೋ ಮತ್ತು ಆ ಕಾರಣಕ್ಕೋ ಅವರು ಒಪ್ಪಿಗೆ ಕೊಡ್ತಾ ಇದ್ದಾರ. ನನಗೆ ಇದು ಹೇಳಿಲ್ಲ, ಆರಂಭದಲ್ಲಿ ಹೇಳಿದ್ನಿ, ನನಗೆ ಕುಡಿಯೋಕೆ ಬರಲಿಕ್ಕೆ ಉಳಿಸಿಬಿಡೋದು ಅಂತ. ಇವರಿಬ್ಬರೂ ಮಾಡುತ್ತಿರುವಂಥ ಈ ಬ್ಲ್ಯಾಕ್ ಮೇಲ್ ರಾಜಕಾರಣದಿಂದಾಗೆ ತಾತ್ಕಾಲಿಕ ಯಾರು ಗೆಲ್ತಾರೋ ಸೋಲ್ತಾರೋ ಬೇರೆ ವಿಷಯ, ವಸ್ತುಸ್ಥಿತಿ ಏನದು ಬೇರೆ ವಿಷಯ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ ಇವತ್ತು BJP ಅನ್ನುವಂಥ ಪಕ್ಷಕ್ಕೆ ಎದುರಾಳಿನೇ ಇಲ್ಲ. ಯಾಕೆಂದರೆ ಅಲ್ಲಿ RSS ಅನ್ನುವಂಥ ಬಲಿಷ್ಠವಂತ ಸಂಘಟನೆ ಇದೆ. ಆ ಸಂಘಟನೆ ಮುಂದೆ ನಮ್ಮ ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಏನೂ ಅಲ್ಲ, ಕುಮಾರಸ್ವಾಮಿಗಳು ಸಹಿತ ಏನೂ ಅಲ್ಲ ಅಂದಾಗ ರಾಷ್ಟ್ರಮಟ್ಟದಲ್ಲೂ ಯಾರೂ ಇಲ್ಲ. ಈಗ ಕೇವಲ ರಾಹುಲ್ ಗಾಂಧಿಯವರು ಮಾತ್ರ ಒಬ್ಬರು ಉಳಿದಿದ್ದಾರೆ. ಅವ್ರು ಒಬ್ಬರು ಹೋರಾಟ ಮಾಡ್ತಾ ಇದ್ದಾರೆ. ಅವರೊಬ್ಬರು ಹೋರಾಟದಿಂದಾಗಿ ಕಾಂಗ್ರೆಸ್ ಇವತ್ತು ಜೀವಂತದ. ಇನ್ನೂ ಇಂಥ ಪ್ರಸಂಗದಲ್ಲೇ ಜಾತ್ಯತೀತವಾದ ಸಮಾಜವಾದಿ ನೆಲೆಗಟ್ಟಿನಲ್ಲಿ ವಿಚಾರ ಮಾಡುವಂಥವರು ಹಿಂದುಳಿದ ವರ್ಗದ ಬಗ್ಗೆ, ದಲಿತ ಮತ್ತು ಆದಿವಾಸಿಗಳ ಜನ ಬಗ್ಗೆ ನಿಜವಾಗಿಯೂ ಕಳಕಳಿದಿಂದ ಜನ ಇವತ್ತು ರಾಹುಲ್ ಗಾಂಧಿ ಅವ್ರ ಹಿಂದೆ ನಿಲ್ಲಬೇಕಾಗಿದೆ. ಅಧಿಕಾರಕ್ಕಾಗಿ ಅಲ್ಲ. ಈಗಾಗಲೇ ಅಧಿಕಾರ ಉಂಡಿದ್ದಾರೆ ಸಿದ್ದರಾಮಯ್ಯನವರು, ಇವರು ಉಂಡಿದ್ದಾರೆ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಆಗೋದು ಯೋಗ್ಯರು ಅಯೋಗ್ಯರು ಇವತ್ತಿನ ಪ್ರಶ್ನೆ ಇಲ್ಲ. ದುಡ್ಡಿದ್ದಾಗ ಯೋಗ್ಯ, ಇವತ್ತು ದುಡ್ಡಿಲ್ಲ ಅಯೋಗ್ಯ. ಅವು ಎಷ್ಟೋ ಪ್ರತಿಭಾವಂತಿರಲಿ, ಎಂಥ ವಿಜ್ಞಾನಿ ವಿದ್ವತ್ತಿದ್ದಂಥ ಇರಲಿ, ಯಾರು ಏನೂ ಅಲ್ಲ, ಪ್ರಾಮಾಣಿಕ ಇರಲಿ, ನಥಿಂಗ್. ಇವತ್ತು ಕೊಟ್ಟ ದೇಶ ಅಬ್ದೇಶ ಮಾತ್ರ ಅರ್ಹರು ಅನ್ನುವಂಥ ಸ್ಥಿತಿ ಇವತ್ತದ. ಹೀಗಾಗಿ ಡಿ ಕೆ ಶಿ ಅವರು, ಸತೀಶ್ ಜಾರಕಿಹೊಳಿ ಅಂತವರು, ಇವರೆಲ್ಲರೂ ಇವತ್ತು ನಾವು ಸೇಮಪ್ಪ ಅಂತ ಹೇಳ್ತಾರೆ. ಆದರೆ ಏನು ತಕರಾರಿಲ್ಲ, ಪ್ರಜೆ ಒಪ್ಪಿದ್ದಾರೆ, ಪ್ರಜಾಪ್ರಭುತ್ವದಲ್ಲೇ ಪ್ರಜೆಗಳ ಮಾತು ಫೈನಲ್ಲ. ಆದರೆ ಈ ದೇಶದ ಜಾತ್ಯತೀತ ಒಂದು ವ್ಯವಸ್ಥೆ ಅದಲ್ಲ, ಅದಕ್ಕೆ ಇವತ್ತು ಗಂಡಾಂತರ ಅದ. ಭಾಳ ಹೆಚ್ಚಳ ನಾವು ಹೆಜ್ಜಿಡಬೇಕಾಗಿದೆ. ಈಗಾಗಲೇ ನಮ್ಮ BJP ಸರ್ಕಾರ ಈ ಒಂದು ಸಂಘ ಪರಿವಾರ ನೆಲೆಗಟ್ಟಿನಲ್ಲೇ ತಮಗೆ ಹೇಗೆ ಬೇಕೋ ಅದು ರಾಷ್ಟ್ರವನ್ನು ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ, ಅಧಿಕಾರ ಸೋತಿದ್ದಾರೆ. ಉಳಿದ ಎಲ್ಲ ಲೋಕಲ್ ಲೀಡರ್ಗಳನ್ನೆಲ್ಲರೂ ಬದಿಗೆ ಸರಿಸಿದ್ದಾರೆ. ಇವತ್ತು ಯಾರ್ದಾರು ರಾಷ್ಟ್ರ ಮಟ್ಟದಲ್ಲೇ ಶರದ್ ಪವಾರ್ ಹೋದರು ಇಲ್ಲ, ಶರದ್ ಯಾದವ್ ಅಂತಿದ್ರು ಅವರು ಹೋದರು ಇಲ್ಲ, ಇನ್ನೇನು ನೋಡಿದ್ರು ಮಮತಾ ಬ್ಯಾನರ್ಜಿ ಅವರು ಉಳಿದಾರೆ ಇಲ್ಲ, ನೋಡಿದ್ರೆ ನಮ್ಮ ಠಾಕ್ರೆ ಅವ್ರದ್ದು ಅರ್ಥ ವ್ಯಕ್ತಿತ್ವ ಉಳಿದ್ರೆ. ಮೊನ್ನೆ ಮುಂಬೈ ಎಲೆಕ್ಷನ್ದಾಗ ನೀವು ನೋಡಿದ್ದೀರಿ, ಯಾರೂ ಇಲ್ಲ ರಾಷ್ಟ್ರ ಮಟ್ಟದಲ್ಲೇ. ಇನ್ನು ಸ್ಟ್ಯಾಲಿನ್ನ ತಮಿಳ್ನಾಡಿಗೆ ಅಷ್ಟೇ ಸೀಮಿತ, ಮುಂದೆ ವಿಜಯನ್ನ ನಮ್ಮ ಕೇರಳಕ್ಕೆ ಅಷ್ಟೇ ಸೀಮಿತ, ಹೆಚ್ಚಿಗೆ ಬೆಳೀಲಿಲ್ಲ. ಇವತ್ತು ರಾಷ್ಟ್ರ ಮಟ್ಟದಲ್ಲೇ ಮೋದಿಯವರಿಗೆ ಸಮಸಮವಾಗಿ ನಿಂತು ಮಾತಾಡುವಂಥದ್ದು. ಇವತ್ತು ನೋಡಿರಿ ಪಾರ್ಲಿಮೆಂಟ್ದಲ್ಲಿ ಯಾವ ರೀತಿಯಾಗಿ ವಿರೋಧ ಮಾಡ್ತಾ ಇದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರ ಇವತ್ತಿನ ವಿರೋಧವನ್ನು ನೋಡಿದಾಗ ಇಡೀ BJP ನಮ್ಮ ಇದು RSS ಎಲ್ಲ ಒಂದು ಕಡೆ ಆದರೆ ಇವರೊಬ್ಬರು ಒಂದು ಕಡೆ ಇದ್ದಾರೆ. ಇಂಥ ಪ್ರಸಂಗದಲ್ಲಿ ಸಿದ್ದರಾಮಯ್ಯನವರು ತಮಗೆ ಅಧಿಕಾರ ಸಿಗುವುದಿಲ್ಲ, ಬರೀ ಮುಖ್ಯಮಂತ್ರಿ ಪೋಸ್ಟ್ ಹೋಗ್ತಾರೆ ಅನ್ನೋ ಒಂದು ಕಾರಣಕ್ಕಾಗಿ ಪ್ರಗತಿಪರ ಜನತಾ ಪಕ್ಷ ಕಟ್ಕೊಂಡು ಹೋಗ್ತಾರ. ಇದು ರೂಮರ್ಸ್ ಇದೆ, ಅವ್ರು ಹೇಳಿದಂಥದ್ದಲ್ಲ. ಅವ್ರ ಹಿಂಬಾಲಕರು ಮತ್ತು ಅವ್ರ ಚರ್ಚೆ ಮಾಡ್ತಾ ಇದ್ದಾರೆ. ಇದರರ್ಥ ಅವ್ರಿಗೆ ಗೊತ್ತದ ಇಲ್ಲ ಅಂತಲ್ಲ. ಇದನ್ನು ಆಲ್ರೆಡಿ ಈಗ ಅದು ರಿಜೆಕ್ಟ್ ಮಾಡಬೇಕಾಗಿತ್ತು ಸಿದ್ದರಾಮಯ್ಯನವರು. ಅಂಥವು ಯಾವೂ ಇಲ್ಲ. ನಾವು ಮತ್ತು ಕಾಂಗ್ರೆಸ್ ಒಂದೊಂದು ಹೇಳಬೇಕಾಗಿ ಅವ್ರು ಮೌನ ಇರೋದನ್ನು ನೋಡಿದ್ರೆ, ಈ ಡೆವಲಪ್ಮೆಂಟ್ ಆಗುತ್ತಿರೋದನ್ನು ನೋಡಿದ್ರೆ ಅವ್ರಿಗೆ ಗೊತ್ತಿಲ್ಲದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ಪ್ರಸಂಗದಲ್ಲೇ ಡಿ ಕೆ ಶಿ ಅವರು ಅಷ್ಟೇ, ಅವರು ಸಹಿತ ಸಾಕಷ್ಟು ಬೆಳೆದಿದ್ದಾರೆ ಕಾಂಗ್ರೆಸ್ನಿಂದ. ಇವತ್ತು ಕಾಂಗ್ರೆಸ್ ಉಳಿಸ್ಬೇಕಾಗಿದೆ. ಕಾಂಗ್ರೆಸ್ ಉಳಿಸೋ ಕಾರಣ ಅಂದ್ರೆ ಇವ್ರಿಗಾಗಿ ಅಲ್ಲ, ಈ ದೇಶದ ಜಾತ್ಯತೀತ ವ್ಯವಸ್ಥೆಗೆ ಬಹುತ್ವದ ಉಳಿವಿಗಾಗಿ ಇವತ್ತಿವರು ಸ್ವಲ್ಪ ತ್ಯಾಗ ಮಾಡಬೇಕಾಗಿದೆ. ಯಾಕಂದರೆ ಇವತ್ತು ಸಿದ್ದರಾಮಯ್ಯರು ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಅದೇ ಕಾಲ ಡಿ ಕೆ ಶಿ ಅವರು ಸೆಕೆಂಡ್ ಪೊಸಿಷನ್ದಲ್ಲಿದ್ದಾರೆ, ಫಸ್ಟ್ ಪೊಸಿಷನ್ ಹೋಗೋ ಸ್ಥಿತಿಯೊಳಗಿದ್ದಾರೆ.
ಸತೀಶ್ ಅವರು ಸಾಕಷ್ಟು ಬೆಳೆದಾರೆ. ಎಲ್ಲರೂ ಪಾರ್ಟಿಯಿಂದ ಬೆಳೆದು ನಿಂತಂಥವರಾಗಿದ್ದಾರೆ. ಇವತ್ತು ಬುದ್ಧ ಬಸವ ಗಾಂಧೀಜಿಯವ್ರ ವಿಚಾರ ನಮ್ಮಲ್ಲಿ ಉಳಿಬೇಕಾಗಿತ್ತಂದ್ರೆ, ಬುದ್ಧ ಬಸವ ಅದರ ಜೊತೆಗೆ ನಮ್ಮ ಗಾಂಧೀಜಿ ಜೊತೆಗೆ ಅಂಬೇಡ್ಕರ್ ಅವ್ರ ವಿಚಾರ ನಿಜವಾಗಿಯೂ ಇಲ್ಲಿ ಉಳಿದು ಹೋಗ್ಬೇಕಾಗಿತ್ತಂದ್ರೆ ಕಾಂಗ್ರೆಸ್ ಒಂದು ಇವತ್ತು ಮಾತ್ರ ನಿಂತಂಥವ್ರು. ಉಳಿದು ಯಾವ ಪಕ್ಷಗಳಿಂದಲೂ ಸಾಧ್ಯ ಇಲ್ಲ. ಎಸ್ ಪಿನೂ ಇವತ್ತು ನಮ್ಮ ಮುಲಾಯಂ ಸಿಂಗ್ ಯಾದವ್ರ ಮಗ ನಿಮ್ಗೆ ಗೊತ್ತದೆ, ಅಖಿಲೇಶ್ ಯಾದವ್ ಆಯ್ತು, ತೇಜ್ ಯಾದವ್ ಬಿಹಾರದಲ್ಲ ಪೂರ ಮಣ್ಣು ಮುಖ್ಯವಾಗಿದ್ದಾರೆ. ಇಂಥ ಪ್ರಸಂಗದಲ್ಲೇ ಈ ತಪ್ಪು ಹೆಜ್ಜೆ ಇಡುವಂಥ ಕೆಲಸ ಮಾಡೋದ್ರಿಂದ ನೋಡಿದಾಗ ಈ ಬ್ಲ್ಯಾಕ್ ಮೇಲರ್ ನಮಗೆ ಅನಿಸೋದಿಲ್ಲ. ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯನವರು ನೀವೇನಂತೀರಿ ಇದಕ್ಕೆ? ಯಾಕಂತಂದ್ರೆ ಎಲ್ಲೇ ನಾವು ಊಟ ಮಾಡಿರ್ತೀವೋ ಅಲ್ಲಿ ಹೊರಸನ ಮಾಡುವಂಥದ್ದು ಒಳ್ಳೆಯದಾ ಅನ್ನೋಂಥ ಪ್ರಶ್ನೆ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಯಾಕಂದರೆ ಸಿದ್ದರಾಮಯ್ಯನವರು ಪ್ರಜ್ಞಾವಂತರು, ಮೋಸ್ಟ್ಲಿ ಇದು ಮಾಡಲಿಕ್ಕಿಲ್ಲ. ಆದರೆ ಅವ್ರ ಹಿಂಬಾಲಕರು ಪ್ರಚೋದನೆ ಮಾಡ್ತಾ ಇದ್ದಾರೆ. ನಾವು ತಿಳ್ಕೊಳ್ಳೋನು ಯಾರೋ ಮಾಡಲಿ ತಪ್ಪು ಅನ್ನೋದು ಆ ದಿಶೆಯಲ್ಲಿ ಹೋಗಲಾರ್ದ ಕಾಂಗ್ರೆಸ್ಸನ್ನು ಉಳಿಸ್ಕೊಳ್ಳೋದು ಇವತ್ತಿನ ಕಾಲದ ಅನಿವಾರ್ಯ. ಇಲ್ಲಪ್ಪ ಅಂತಂದ್ರೆ ಈ ದೇಶ ಇನ್ನೊಂದು ಫಂಡಮೆಂಟಲಿಸ್ಟ್ ದೇಶ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಫಂಡಮೆಂಟಲ್ ಅಂದ್ರೆ ಮೂಲಭೂತವಾದಿತನ ಅಥವಾ ಧರ್ಮಾಂಧತೆಯ ದೇಶ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇವತ್ತು ಅನೇಕ ಇಸ್ಲಾಮಿಕ್ ದೇಶಗಳು ಡಿಕ್ಟೇಟರ್ ದೇಶಗಳಾಗಿ ಹೋಗಿದ್ದಾವೆ. ಯಾವ ದೇಶ ಧರ್ಮದಿಂದ ಕಟ್ಟಲ್ಪಡ್ತದೋ ಅದು ಡಿಕ್ಟೇಟರ್ ಆಗ್ತದೆ ಅನ್ನೋದನ್ನು ನೆನಪಿಟ್ಟುಕೊಂಡು ನಾವು ಮುಂದಿನ ಹೆಜ್ಜೆ ಇಡಬೇಕಾಗಿದೆ. ಅದರಲ್ಲೂ ಸ್ವತಃ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರು ಇಲ್ಲಿ ಮುಖ್ಯಮಂತ್ರಿ ಸ್ಥಾನ ಮುಖ್ಯ ಅಲ್ಲ, ಇಲ್ಲಿ ಒಂದು ಇಸಮ್ ಉಳಿಬೇಕಾಗ್ಯದ, ತತ್ವ ಉಳಿಬೇಕಾದ, ಸಿದ್ಧಾಂತ ಉಳಿಬೇಕಾಗ್ಯದ. ಆ ದಿಶೆಯಲ್ಲೇ ತಮ್ಮ ಬ್ಲ್ಯಾಕ್ ಮೇಲ್ ಮಾಡುವಂಥ ವಿಚಾರ ಬಿಟ್ಟರೆ ಭಾಳ ಒಳ್ಳೆಯದು ಅಂತ ಜನಸಾಮಾನ್ಯರು ಮಾತಾಡ್ತಾರೆ. ಇದಕ್ಕೆ ನೀವೇ ನಿಂತೀರಿ. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗನ್ನಡಿ. ವಂದನೆಗಳು.